ಈ ವರದಿಯಲ್ಲಿ ನಾವು ಎಷ್ಟು ಪರಮಾಣು ಶಸ್ತ್ರಾಸ್ತ್ರ ನಮ್ಮ ಬಳಿ ಇದೆ, ಎಷ್ಟು ಅವ್ರ ಬಳಿ ಇದೆ, ವಿಶ್ವದ ಅತ್ಯಂತ ಮುಂದುವರಿದ ದೇಶಗಳ ಬಳಿ ಅಮೆರಿಕ, ರಷ್ಯಾ ಬಳಿ ಎಷ್ಟಿದೆ, ನಮ್ಮ ದೊಡ್ಡ ಶತ್ರು, ಶಕ್ತಿಶಾಲಿ ಶತ್ರು ಚೀನಾ ಬಳಿ ಎಷ್ಟು ಪರಮಾಣು ಶಸ್ತ್ರಾಸ್ತ್ರ ಇದೆ, ನಾವು ಎಲ್ಲಿದ್ದೀವಿ ಈ ರೇಸ್ನಲ್ಲಿ, ನಮ್ಮ ಸಾಮರ್ಥ್ಯ ಏನು, ಇದೆಲ್ಲದರ ಬಗ್ಗೆ ಈ ವರದಿಯಲ್ಲಿ ಗಮನ ಚೆಲ್ತಾ ಹೋಗೋಣ. ಜೊತೆಗೆ ಈ ವರದಿಯಲ್ಲಿ ವಿಶೇಷವಾಗಿ ಒಂದಷ್ಟು ಶಬ್ದಗಳು ಬರುತ್ತೆ. ಅದು ರಕ್ಷಣಾ ವಲಯಕ್ಕೆ ಸಂಬಂಧಪಟ್ಟ, ಅದರಲ್ಲೂ ಕೂಡ ವಿಶೇಷವಾಗಿ ಪರಮಾಣು ಅಸ್ತ್ರಗಳಿಗೆ ಸಂಬಂಧಪಟ್ಟ, ಪಾಲಿಸಿಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಶಬ್ದಗಳು ಬರುತ್ತೆ. ಅದು ಸ್ಟ್ರಾಟಜಿಕ್ ಡಿಟರೆನ್ಸ್ ಆಗಿರಬಹುದು, ಅಥವಾ ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕ್ಯಾಪಬಿಲಿಟೀಸ್ ಶಬ್ದ ಆಗಿರ್ಬೋದು, ಆ ಟರ್ಮ್ಗಳು ಅದಾಗಿರಬಹುದು. ಹಾಗೆ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್ ಅಂತ ಹೇಳಿ, ಇದೆಲ್ಲ ಏನು, ಇದರ ಅರ್ಥ ಏನು, ಈ ಶಬ್ದಗಳ ಹಿಂದಿರುವಂಥ ಶಕ್ತಿ ಏನು, ಎಲ್ಲವನ್ನ ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈ ವರದಿಯನ್ನು ಕಡೆ ತನಕ ಗಮನ ಇಟ್ಟು ನೋಡ್ತಾ ಹೋಗಿ. ಭಾರತವನ್ನು ಕೇಳಿದ್ರೆ, ಭಾರತದ ರಕ್ಷಣಾ ವಲಯದ ಅಧಿಕಾರಿಗಳನ್ನು ಕೇಳಿದ್ರೆ, ನಾವು ನಮ್ಮ ಅಣ್ವಸ್ತ್ರ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಫುಲ್ ಕಾನ್ಫಿಡೆಂಟ್ ಆಗಿದ್ದೀವಿ, ನಾವು ಆತ್ಮವಿಶ್ವಾಸದಿಂದ ಇದ್ದೀವಿ. ನಮಗೀಗ ವೆರಿ ಸೂನ್, ಅತಿ ಶೀಘ್ರದಲ್ಲಿ ಅಗ್ನಿ 5 ಮಿಸೈಲನ್ನು ಕೂಡ ನಮ್ಮ ಬತ್ತಳಿಕೆಗೆ ನಾವು ಸೇರಿಸ್ತಾ ಇದ್ದೀವಿ, ಅತಿ ಶೀಘ್ರದಲ್ಲಿ ಸೇರಿಸ್ತಾ ಇದ್ದೀವಿ. ಅದು ಕೂಡ 5,000ದಿಂದ 8,000 ಕಿಲೋಮೀಟರ್ ರೇಂಜ್ನ ಖಂಡಾಂತರ ಕ್ಷಿಪಣಿಯದು. ನಾವು ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಭಾರತದ ರಕ್ಷಣಾ ವಲಯದ ಅಧಿಕಾರಿಗಳು ಹೇಳ್ತಾರೆ. ಆದರೂ ಕೂಡ ಪರಮಾಣು ಅಸ್ತ್ರಗಳ ನಂಬರ್ಸ್ ವಿಚಾರಕ್ಕೆ ಬಂದರೆ, ಭಾರತ ತನ್ನ ಪ್ರಮುಖ ಶತ್ರುಗಳ ಕಂಪ್ಯಾರಿಸನ್ನಲ್ಲಿ ಚೀನಾದಿಂದ ಬಹಳ ಹಿಂದೆ ಇದೆ. ಪಾಕಿಸ್ತಾನದಿಂದಲೂ ಕೂಡ ಸ್ವಲ್ಪ ಭಾರತದ ಪರಮಾಣು ಅಸ್ತ್ರಗಳ ಸಂಖ್ಯೆ ಕಮ್ಮಿ ಇದೆ ಅಂತ ಹೇಳಿ ಈ ವರದಿಯಲ್ಲಿ ಗೊತ್ತಾಗಿದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ಸಿಪ್ರಿಯಾ ವರದಿಯ ಪ್ರಕಾರ ಚೀನಾ ಬಳಿ 350 ಪರಮಾಣು ಸ್ಫೋಟಕಗಳಿವೆ, ಅಣ್ವಸ್ತ್ರ ಸ್ಫೋಟಕಗಳು ಇವೆ. ಪಾಕಿಸ್ತಾನದ ಬಳಿ 165 ಪರಮಾಣು ಸ್ಫೋಟಕಗಳು ಇವೆ. ಹಾಗಾದರೆ ಭಾರತದ ಬಳಿ ಎಷ್ಟಿದೆ? 156 ಇದೆ ಅಂತ ಹೇಳಿ ಈ ವರದಿ ಹೇಳಿದೆ. ಒಟ್ಟಾರೆಯಾಗಿ 9 ಪರಮಾಣು ಶಸ್ತ್ರಸಜ್ಜಿತ ದೇಶಗಳ ವಿಚಾರಕ್ಕೆ ಬಂದಾಗ, ಒಟ್ಟು ಇಷ್ಟು ದೇಶಗಳಲ್ಲಿ 13,080 ನ್ಯೂಕ್ಲಿಯರ್ ಅಸ್ತ್ರಗಳಿವೆ. ಅದರಲ್ಲಿ ಅತಿ ಹೆಚ್ಚಿರೋದು ಯಾರ ಬಳಿ? ರಷ್ಯಾ ಬಳಿ 6,255 ಪರಮಾಣು ಸ್ಫೋಟಕಗಳು ರಷ್ಯಾ ಬಳಿ ಇದೆ. ಅದು ಬಿಟ್ಟರೆ ಅಮೇರಿಕದ ಬಳಿ ಎಷ್ಟಿದೆ? 5,550 ಇದೆ. ಫ್ರಾನ್ಸ್ ಬಳಿ 290 ಇದೆ. ಹಾಗೆ UK ಬಳಿ 225 ಇದೆ. ಇಸ್ರೇಲ್ ಬಳಿ 90 ಇದೆ. ನಾರ್ತ್ ಕೊರಿಯಾ ಬಳಿ 40ರಿಂದ 50 ಇದೆ. ಇಂಡಿಯಾ, ಚೈನಾ, ಪಾಕಿಸ್ತಾನದ್ದು ನಾವು ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ವಿ ಎಷ್ಟೆಷ್ಟಿದೆ ಅಂಥೇಳಿ. ಹಾಗಂತ ಇದು ಎಕ್ಸಾಕ್ಟ್ ನಂಬರ್ಸಾ? ಖಂಡಿತವಾಗ್ಲೂ ಕೂಡ ಅಲ್ಲ. ಯಾಕಂದರೆ ಯಾವುದೇ ದೇಶ ಇದುವರೆಗೂ ಕೂಡ ಭಾರತ ಆಗಿರ್ಬೋದು, ಪಾಕ್ ಆಗಿರ್ಬೋದು, ಚೈನಾ ಆಗಿರ್ಬೋದು, ರಷ್ಯಾ, ಅಮೇರಿಕ ಆಗಿರ್ಬೋದು, ಬಹಿರಂಗವಾಗಿ ನಾವು ಹಿಂಗೆ ಪರಮಾಣು ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಇಲ್ಲಿಲ್ಲೇ ಅದನ್ನು ನಿಯೋಜನೆ ಮಾಡ್ತಾ ಇದ್ದೀವಿ, ಇಂತಿಷ್ಟೇ ನಂಬರ್ಸ್ ಇದೆ, ಈ ವರ್ಷ ಇಷ್ಟೇ ಪ್ರೊಡ್ಯೂಸ್ ಮಾಡಿದ್ವಿ ಅಂತೇನು ಬಹಿರಂಗವಾಗಿ ಹೇಳೋದಿಲ್ಲ. ಇವೆಲ್ಲವೂ ಕೂಡ ಬೇರೆ ಬೇರೆ ಮಾಹಿತಿಯನ್ನು ಸಂಗ್ರಹಿಸಿ ಅನಾಲಿಸಿಸ್ ಆಧಾರದಲ್ಲಿ ಸಿದ್ಧಪಡಿಸಲಾಗಿರುವಂಥ ವರದಿಗಳಿದು. ಹಾಗಾಗಿ ಎಕ್ಸಾಕ್ಟ್ ಇಷ್ಟೇ ಇದೆ ಅನ್ನೋಂಥದ್ದನ್ನು ಯಾವ ದೇಶ ಕೂಡ ಬಹಿರಂಗಪಡಿಸಿಲ್ಲ. ಅದನ್ನು ಸೀಕ್ರೆಟಿವ್ ಆಗೇ ತಮ್ಮ ಪರಮಾಣು ಪಾಲಿಸಿಯನ್ನು, ಪರಮಾಣು ಪ್ರೋಗ್ರಾಮನ್ನು ಎಲ್ಲ ದೇಶಗಳು ಕೂಡ ಇಟ್ಟಿರುವಂಥದ್ದು. ಹಾಗಾಗಿ ಇದು ಎಕ್ಸಾಕ್ಟ್ ನಂಬರ್ಸ್ ಅಂತ ನಾವು ಬಿಲೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಚಾರ್ಯ ಚಾಣಕ್ಯ ಹೇಳುವಂಥ ಒಂದು ಮಾತಿದೆಯಲ್ಲ, ಅವ್ರು ಹೇಳ್ತಾರೆ, ನಾವು ಶತ್ರುವಿನ ಅತಿ ಸಮೀಪಕ್ಕೆ ಹೋಗಿದ್ದೀವಿ ಅಂತ ಶತ್ರುಗೆ ಅನ್ನಿಸಿದಾಗ ನಾವು ತೋರಿಸ್ಕೋಬೇಕು, ಇಲ್ಲ ನಾವು ತುಂಬ ದೂರದಲ್ಲಿದ್ದೀವಿ ಅನ್ನೋ ರೀತಿ ಬಿಂಬಿಸ್ಕೋಬೇಕು. ಅದೇ ಶತ್ರು ನಾವು ತುಂಬ ದೂರದಲ್ಲಿದ್ದೀವಿ ಅಂಥೇಳಿ ರಿಲ್ಯಾಕ್ಸ್ ಆಗಿದ್ದಾಗ ಭಯ ಹುಟ್ಟಿಸ್ಬೇಕು, ನಾವು ತುಂಬ ಹತ್ತಿರದಲ್ಲೇ ಇದ್ದೀವಿ ಅಂತ ಭಯ ಹುಟ್ಟಿಸ್ಬೇಕು ಅಂತ ಆಚಾರ್ಯ ಚಾಣಕ್ಯ ಹೇಳ್ತಾರೆ. ಅದೇ ರೀತಿ ಶತ್ರು ನಮ್ಮನ್ನು ತುಂಬ ವೀಕ್ ಅಂತ ಅಂದ್ಕೊಂಡಾಗ, ನಾವು ಇವನು ತುಂಬ ವೀಕ್ ಇದ್ದಾನೆ ಅಂತ ಶತ್ರು ಅಂದ್ಕೊಂಡಾಗ, ಇಲ್ಲ ನಮ್ಮ ಹತ್ರ ಶಕ್ತಿ ಇದೆ ಸಿಕ್ಕಾಪಟ್ಟೆ ಅಂಥೇಳಿ ನಾವು ತೋರಿಸ್ಕೋಬೇಕು. ಅದೇ ಶತ್ರು ನಾವು ತುಂಬ ಶಕ್ತಿಶಾಲಿಗಳಾಗಿದ್ದೀವಿ ಅಂಥೇಳಿ ಭಯಭೀತನಾಗಿ ತಯಾರಿಯನ್ನು ಆರಂಭಿಸ್ಬೋದಲ್ಲ, ಆ ಟೈಮಲ್ಲಿ ನಾವು ಇಲ್ಲ ನಮ್ಮ ಹತ್ರ ಅಷ್ಟೊಂದಿಲ್ಲ ಅಂಥೇಳಿ ನಾವು ತೋರಿಸ್ಕೋಬೇಕು ಅಂತ ಆಚಾರ್ಯ ಚಾಣಕ್ಯ ಹೇಳ್ತಾರೆ. ಅದೇ ರೀತಿ ಈ ದೇಶಗಳು ಕೂಡ ತೋರಿಸ್ಕೊಳ್ತಾ ಇರಬಹುದು. ಯಾರಿಗೊತ್ತು, ಪಾಕಿಸ್ತಾನ ಭಾರತಕ್ಕೆ ಹೆದರಿನೇ ಇಲ್ಲ ನಮ್ಮ ಹತ್ರನೂ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಆ ರೀತಿ ನಂಬರ್ಸನ್ನು ಬಿಂಬಿಸೋ ರೀತಿ ಮಾಡಿರಬಹುದು, ಆ ರೀತಿ ಮಾಹಿತಿಯನ್ನು ಲೀಕ್ ಮಾಡಿರಬಹುದು. ಭಾರತ ಜಾಸ್ತಿ ಇದ್ದೂ ಕೂಡ ತೋರಿಸ್ಕೊಳ್ದೇ ಇರಬಹುದು, ಆ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಅನಾಲಿಸಿಸ್ ನಾವು ಮಾಡ್ತಿರುವಂಥದ್ದು ಊಹೆಗಳ ಮೇಲೆ ನಾವು ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ಬೇಸ್ ಬೇಕಲ್ಲ. ಹಾಗಾಗಿ ನಾವು ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ನ ಈ ವರದಿಯ ಆಧಾರದ ಮೇಲೆ ಈ ಅನಾಲಿಸಿಸನ್ನು ಈಗ ಮಾಡ್ತಾ ಇದ್ದೀವಿ.
ಈ ವರದಿಯ ಪ್ರಕಾರ ಒಂದು ತುಂಬ ಗಮನಿಸಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ 9 ದೇಶಗಳ ಪೈಕಿ ಅಮೆರಿಕ, ರಷ್ಯಾಗಳು ಮಾತ್ರ ತಮ್ಮ ಪರಮಾಣು ಶಸ್ತ್ರಗಳ ಸಂಖ್ಯೆಯನ್ನು ನ್ಯೂ ಸ್ಟಾರ್ಟ್ ಒಪ್ಪಂದದ ಅನ್ವಯ ಕಮ್ಮಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿವೆ. ಒಂದಷ್ಟು ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇವೆ. ಆದರೆ ಉಳಿದ 7 ದೇಶಗಳು ಸ್ವಲ್ಪನಾದರೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಜಾಸ್ತಿನೇ ಮಾಡ್ಕೊಳ್ತಾ ಇವೆ. ಆ ನಿಟ್ಟಿನಲ್ಲೇ ಪ್ರಯತ್ನ ಸಾಗಿದೆ ಅನ್ನುವಂಥ ವಿಚಾರವನ್ನು ಈ ವರದಿ ಹೇಳ್ತಾ ಇದೆ. ಅದರಲ್ಲೂ ಚೀನಾ ಅಂತೂ ತುಂಬ ದೊಡ್ಡ ಪ್ರಮಾಣದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೆ. ಪಾಕಿಸ್ತಾನ ಕೂಡ ಮಾಡ್ಕೊಳ್ತಾ ಇದೆ, ಭಾರತ ಕೂಡ ಮಾಡ್ಕೊಳ್ತಾ ಇದೆ. ಆದರೆ ಟೋಟಲನ್ನು ತಗೊಂಡಾಗ ಈ 2 ದೇಶಗಳು ಭಾರತಕ್ಕಿಂತ ಸ್ವಲ್ಪ ಮುಂದೆ ಇರುವಂಥದ್ದು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕೂಡ ಸಂಬಂಧ ಹೇಗಿದೆ ಅಂತ ನಿಮಗೆ ಗೊತ್ತು. ಇತ್ತೀಚೆಗೆ ಚೀನಾ ಕೂಡ ನಮಗೆ ಅಷ್ಟೇ ದೊಡ್ಡ ಶತ್ರುವಾಗಿ ಕಾಡ್ತಾ ಇದೆ. ಗಡಿಯಲ್ಲಿ ಈಸ್ಟರ್ನ್ ಲಡಾಖ್ನಲ್ಲಿ ಯಾವ ರೀತಿಯಾಗಿ ಪೂರ್ವ ಲಡಾಖ್ನಲ್ಲಿ ಚೀನಾ ಮತ್ತು ಭಾರತ ಸೇನೆ ನಡುವೆ ಶುರುವಾದಂಥ ಸಂಘರ್ಷ ಇನ್ನೂ ಕೂಡ ಮುಂದುವರೆದಿದೆ. ಇಂಥ ಸಂದರ್ಭದಲ್ಲಿನೇ ಈ ವರದಿ ಹೊರಬಂದಿರೋದು. ಭಾರತ ಸ್ವಲ್ಪ ನಂಬರ್ ವಿಚಾರದಲ್ಲಿ, ಟೋಟಲ್ ಪರಮಾಣು ಸ್ಫೋಟಕಗಳ ಸಂಖ್ಯೆ ವಿಚಾರದಲ್ಲಿ ಹಿಂದಿದೆ ಅನ್ನುವಂಥ ವರದಿ ಹೊರಬಂದಿರೋದು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಅಧಿಕಾರಿಗಳನ್ನು ಕೇಳಿದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಶಸ್ತ್ರಾಸ್ತ್ರಗಳ ಸಂಖ್ಯೆಗಿಂತ ನ್ಯೂಕ್ಲಿಯರ್ ಅಸ್ತ್ರಗಳ ಸಂಖ್ಯೆಗಿಂತ ಎಷ್ಟು ನಂಬರ್ ಅದಿದೆ ಅನ್ನೋಕ್ಕಿಂತ ಹೆಚ್ಚಾಗಿ ಅವುಗಳ ಡೆಲಿವರಿ ಸಿಸ್ಟಮ್ ತುಂಬ ಮುಖ್ಯ, ಅದು ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಲ್ಯಾಂಡ್ ಬೇಸ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ನೆಲದಿಂದ ನೆಲಕ್ಕೆ ಉಡಾವಣೆ ಮಾಡುವಂತಹ ಖಂಡಾಂತರ ಕ್ಷಿಪಣಿಗಳು, ಹಾಗೆ ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್ ವಿತ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಮಿಸೈಲ್ಸ್ ಅಂದರೆ ಅಣ್ವಸ್ತ್ರ ಚಾಲಿತ ಜಲಂತರ್ಗಾಮಿ ನೌಕೆಗಳು, ಅದರಲ್ಲೂ ಕೂಡ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಫೈರ್ ಮಾಡಬಲ್ಲ ತಾಕತ್ತಿರುವಂತಹ ಇಂತಹ ಸಬ್ಮರೀನ್ಗಳು, ಜೊತೆಗೆ ಅಣ್ವಸ್ತ್ರಗಳನ್ನು ಹೊತ್ತೊಯ್ದು ದಾಳಿ ಮಾಡಬಲ್ಲ ಸಾಮರ್ಥ್ಯ ಇರುವ ಯುದ್ಧ ವಿಮಾನಗಳು, ಇದು ಇರೋದು ತುಂಬ ಮುಖ್ಯ ಆಗುತ್ತೆ. ಡೆಲಿವರಿ ಸಿಸ್ಟಮ್ ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ಈಗಿನ ಕಾಲದಲ್ಲಿ ಸಮುದ್ರದಲ್ಲಿ ಆಳದಲ್ಲಿ ಮುಳುಗಿ ಹೋಗಿ ಅಣ್ವಸ್ತ್ರ ದಾಳಿ ನಡೆಸಬಲ್ಲ, ಅಣ್ವಸ್ತ್ರ ಚಾಲಿತ ಅಣ್ವಸ್ತ್ರ ಪ್ರಯೋಗದ ಸಾಮರ್ಥ್ಯ ಹೊಂದಿರುವ ಸಬ್ಮರೀನ್ಗಳು, ಅದು ತುಂಬ ಮುಖ್ಯ ಆಗುತ್ತೆ. ಅದಕ್ಕೇನು ಹೇಳ್ತಾರೆ, SSBNಗಳು ಅಂತ ಹೇಳ್ತಾರೆ. ಶಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಅಂತ. SSBN ಸಾಮರ್ಥ್ಯದ ಜಲಂತರ್ಗಾಮಿಗಳು, ಅದೆಲ್ಲ ಈ 3 ರೀತಿಯ ವ್ಯವಸ್ಥೆ ಇರೋದು. ನೆಲದಿಂದ ನೆಲಕ್ಕೆ ದಾಳಿ ಮಾಡಬಲ್ಲಂತಹ ಖಂಡಾಂತರ ಕ್ಷಿಪಣಿಗಳು, ಸಮುದ್ರದ ಆಳದಲ್ಲಿ ಮುಳುಗಿ ಹತ್ತಿರಕ್ಕೆ ಹೋಗಿ ಅಣ್ವಸ್ತ್ರಗಳನ್ನು ಫೈರ್ ಮಾಡುವ ತಾಕತ್ತಿರುವಂತಹ ಖಂಡಾಂತರ ಕ್ಷಿಪಣಿಗಳನ್ನು ಫೈರ್ ಮಾಡೋಕ್ಕೆ ತಾಕತ್ತಿರುವಂತಹ ಜಲಂತರ್ಗಾಮಿ ನೌಕೆಗಳು, ಹಾಗೂ ಆಕಾಶ ಮಾರ್ಗದಲ್ಲಿ ಹೋಗಿ ನಿಗದಿತ ಗುರಿಯನ್ನು ಸ್ಟ್ರೈಕ್ ಮಾಡುವ, ಅಣ್ವಸ್ತ್ರಗಳನ್ನು ಫೈರ್ ಮಾಡುವ ಸಾಮರ್ಥ್ಯ ಹೊಂದಿರುವಂತಹ ಫೈಟರ್ ಯುದ್ಧ ವಿಮಾನಗಳು. ಈ 3 ರೀತಿಯ ಡೆಲಿವರಿ ಸಿಸ್ಟಮ್ ಇರೋದು ತುಂಬ ಮುಖ್ಯ ಅಂತ ಭಾರತೀಯ ಅಧಿಕಾರಿಗಳು ಹೇಳಿದ್ದಾರೆ. ನಮ್ಮ ಬಳಿ ಅದು ತುಂಬ ಎಫೆಕ್ಟಿವ್ ಆಗಿದೆ ಪಾಕಿಸ್ತಾನಕ್ಕಿಂತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ಭಾರತೀಯ ಅಧಿಕಾರಿಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಣ್ವಸ್ತ್ರಗಳಿರೋದು ಯುದ್ಧ ಮಾಡೋಕ್ಕಲ್ಲ, ಯುದ್ಧಗಳಲ್ಲಿ ಅವರೊಂದು ಹಾರಿಸಿದ್ರು ನಾವೊಂದು ಹಾರಿಸಿದ್ವಿ, ಆ ರೀತಿ ಹಾರಿಸ್ತಾ ಕೂರಕ್ಕಲ್ಲ ಅಣ್ವಸ್ತ್ರಗಳಿರೋದು, ಅದು ಡಿಟರೆನ್ಸ್ಗೆ ಇರೋದು ಅಂತ. ಏನು ಹಂಗಂದ್ರೆ ಡಿಟರೆನ್ಸ್ ಅಂದರೆ, ಈಗ ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡೋಕ್ಕಂತ ಬರ್ತಾ ಇದೆ, ಅವಾಗ ನಮ್ಮ ಹತ್ರ ಅಣ್ವಸ್ತ್ರ ಇರೋದು ಗೊತ್ತಿದ್ರೆ, ನಾವು ದಾಳಿ ವಾಪಸ್ ಸರಿಯಾಗಿ ಹೊಡಿತೀವಿ ಅಂತ ಗೊತ್ತಿದ್ರೆ ಅವ್ರು ಹೆದರ್ತಾರೆ ದಾಳಿ ಮಾಡೋಕ್ಕೆ. ಅದು ಡಿಟರೆನ್ಸ್ ಅಂತ. ಶತ್ರುವಿಗೆ ನಮ್ಮ ಬಳಿ ಇರುವ ಶಸ್ತ್ರಾಸ್ತ್ರದ ಭಯದಿಂದಾಗಿಯೇ ಅವ್ರು ನಮ್ಮ ಮೇಲೆ ದಾಳಿ ಮಾಡೋಕೆ ಅವರಿಗೆ ಭಯ ಬರ್ತಿದೆ ಅಂತ ಹೇಳಿದ್ರೆ ಅದನ್ನೇ ಡಿಟರೆನ್ಸ್ ಅಂತ ಹೇಳುವಂಥದ್ದು. ಸೊ ಈ ರೀತಿ ಡಿಟರೆನ್ಸ್ಗೋಸ್ಕರ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಜಗತ್ತು, ಬೇರೆ ಬೇರೆ ದೇಶಗಳು ಹೊಂದುತ್ತಾ ಇರುವಂಥದ್ದು. ಅದು ಬಿಟ್ಟು ದೀಪಾವಳಿ ರಾಕೆಟ್ ಹಾರಿಸ್ದಂಗೆ ಹಾರಿಸ್ಲಿಕ್ಕೆ ಅಲ್ಲ ಅನ್ನುವಂಥದ್ದು ಭಾರತದ ವಾದ. ಜೊತೆಗೆ ನಮ್ಮ ಹತ್ರ ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟೀಸ್ ಇದೆ. ಅಂದರೆ ಏನಿದು, ಇದು ಕೂಡ ಒಂದು ಭಾರತದ ನ್ಯೂಕ್ಲಿಯರ್ ಡಾಕ್ಟ್ರಿನ್ನ ಒಂದು ಪ್ರಮುಖ ಭಾಗ. ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟೀಸ್ ಅಂತ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಇದನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ. ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಣ್ವಸ್ತ್ರ ದಾಳಿ ಸಾಕಷ್ಟು ಘಾತಕವಾಗಿರುತ್ತೆ. ಆ ದಾಳಿ ನಮ್ಮ ಮೇಲೆ ನಡೆದ ಮೇಲೂ ಕೂಡ ಮತ್ತೆ ಅವ್ರ ಮೇಲೆ ನಾವು ದಾಳಿ ಮಾಡೋಷ್ಟು ಸಾಮರ್ಥ್ಯ ನಮಗಿರುತ್ತಾ ಅನ್ನೋಂಥ ಪ್ರಶ್ನೆ ಮೂಡುತ್ತಲ್ಲ, ಅದನ್ನು ಹೌದು ಇರುತ್ತೆ ಅಂತ ಸಾಬೀತು ಮಾಡುತ್ತೆ ಈ ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟೀಸ್. ಇದರ ಆಧಾರದ ಮೇಲೆ ಹೇಗಂದರೆ, ನಮ್ಮ ಮೇಲೆ ಯಾರಾದರೂ ಸಣ್ಣ ಪುಟ್ಟ ಅಣ್ವಸ್ತ್ರ ದಾಳಿ ಮಾಡಿದ್ರೂ ಕೂಡ ನಾವು ಅದಕ್ಕಿಂತಲೂ, ಅವರು ನಮ್ಮ ಮೇಲೆ ಮಾಡಿದ ದಾಳಿಗಿಂತಲೂ ಘಾತಕವಾಗಿ ಪೂರ್ಣ ಪ್ರಮಾಣದ ಅಣ್ವಸ್ತ್ರ ದಾಳಿಯನ್ನು ಶತ್ರುಗಳ ಮೇಲೆ ಮಾಡೋಕ್ಕೆ ಸಾಮರ್ಥ್ಯವನ್ನು ಇಟ್ಕೊಂಡಿರ್ತೀವಿ ಅಂತ ಸಾರಿ ಹೇಳುವಂಥದ್ದೇ ಈ ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟೀಸ್. ಅದು ನಮ್ಮ ಹತ್ರ ಇದೆ, ಅದು ಇಂಪಾರ್ಟೆಂಟ್. ಡೆಲಿವರಿ ಸಿಸ್ಟಮ್ಸ್ ಮತ್ತು ಈ ಅಶೋರ್ಡ್ ಸೆಕೆಂಡ್ ಸ್ಟ್ರೈಕ್ ಕೆಪಬಿಲಿಟೀಸ್ ಇಷ್ಟಿದ್ರೆ ಸಾಕು. ನಂಬರ್ ಎಷ್ಟಿದೆ, ಎಷ್ಟು ಸಂಖ್ಯೆಯಲ್ಲಿ ಇದಿದೆ
ಅಸ್ತ್ರಗಳು ಅನ್ನೋದು ಮ್ಯಾಟರ್ ಆಗಲ್ಲ ಅಂತ ಭಾರತದ ರಕ್ಷಣಾ ವಲಯದ ಅಧಿಕಾರಿಗಳು ಹೇಳ್ತಾರೆ. ಜೊತೆಗೆ ಪಾಕಿಸ್ತಾನ, ಚೀನಾ, ಉತ್ತರ ಕೊರಿಯಾದಂತಹ ದೇಶಗಳ ಜೊತೆ ಸೇರಿಕೊಂಡು ಈ ಖಂಡಾಂತರ ಕ್ಷಿಪಣಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅಣ್ವಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆನಿಫಿಟನ್ನು ಮಾಡ್ಕೊಂಡಿರಬಹುದು. ಆದರೂ ಕೂಡ ನಾವು ಅಷ್ಟೊಂದು ಚಿಂತೆ ಮಾಡೋ ಅಗತ್ಯ ಇಲ್ಲ. ಭಾರತ ಕೂಡ ಸಶಕ್ತವಾಗಿದೆ. ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸನ್ನು ನಾವು ರೂಪಿಸ್ಕೊಂಡಿದ್ದೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಭಾರತದ ಅಫಿಷಿಯಲ್ಸ್ ಹೇಳಿದ್ದಾರೆ. ಹಾಗಾದರೆ ಇದೇನಿದು ಹೊಸ ಶಬ್ದ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್? ಇದು ಕೂಡ ಭಾರತದ ನ್ಯೂಕ್ಲಿಯರ್ ಸ್ಟ್ರಾಟಜಿಯಲ್ಲಿ ಪ್ರಮುಖವಾಗಿರುವಂಥ ಒಂದು ಟರ್ಮ್. ಇದರ ಆಧಾರದ ಮೇಲೇ ಭಾರತದ ಇಡೀ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಡಿಸೈನ್ ಆಗಿದೆ. ಇದರಲ್ಲಿ ಏನು ಹೇಳಲಾಗುತ್ತೆ, ಈ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್ ಅಡಿಯಲ್ಲಿ NFU ನೋ ಫಸ್ಟ್ ಯೂಸ್ ಪಾಲಿಸಿ ಇದನ್ನು ಹೇಳಲಾಗುತ್ತೆ. ಅಂದರೆ ನಾವು ಯಾವುದೇ ಕಾನ್ಫ್ಲಿಕ್ಟ್ನ ಸಂದರ್ಭದಲ್ಲಿ, ಯಾವುದೇ ಸಂಘರ್ಷದ ಸಂದರ್ಭದಲ್ಲಿ ಪರಮಾಣು ಅಸ್ತ್ರವನ್ನು ನಾವು ಯೂಸ್ ಮಾಡೋದಿಲ್ಲ ಎದುರಾಳಿಗಳ ಮೇಲೆ. ನಮ್ಮ ಮೇಲೆ ಪರಮಾಣು ದಾಳಿ ನಡೆದರೆ ಮಾತ್ರ ನಾವು ಪರಮಾಣು ಶಸ್ತ್ರಾಸ್ತ್ರವನ್ನು ಅವ್ರ ಮೇಲೆ ಯೂಸ್ ಮಾಡ್ತೀವಿ. ಜೊತೆಗೆ ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಇನ್ನೊಂದು ವಿಚಾರವನ್ನು ಕೂಡ ಹೇಳುತ್ತೆ, ಯಾವ ದೇಶದ ಬಳಿ ನ್ಯೂಕ್ಲಿಯರ್ ಅಸ್ತ್ರವೇ ಇಲ್ಲವೋ ಅವ್ರ ಮೇಲೆ ನಾವು ನ್ಯೂಕ್ಲಿಯರ್ ಅಸ್ತ್ರವನ್ನು ಯಾವತ್ತೂ ಬಳಸೋದೇ ಇಲ್ಲ, ಎಂಥ ಸಂದರ್ಭ ಬಂದರೂ ಕೂಡ ಅಂತ ಭಾರತದ ಪರಮಾಣು ಪಾಲಿಸಿ ಹೇಳುತ್ತೆ. ಉದಾಹರಣೆ ಕೊಟ್ಟು ಹೇಳಬೇಕು ಅಂದರೆ, ಚೀನಾನೋ ಪಾಕಿಸ್ತಾನನೋ ನಮ್ಮ ಮೇಲೆ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬಳಸಿದ್ರೆ ನಾವು ಅವ್ರ ಮೇಲೆ ಆಗ ಬಳಸ್ತೀವಿ, ಅಲ್ಲಿ ತನಕ ನಾವು ಬಳಸಲ್ಲ. ಇದು ನೋ ಫಸ್ಟ್ ಯೂಸ್ ಪಾಲಿಸಿ. ಇನ್ನೊಂದು ವಿಚಾರವನ್ನು ಕೂಡ ಭಾರತದ ಪರಮಾಣು ಪಾಲಿಸಿ ಹೇಳುತ್ತೆ, ಯಾವ ದೇಶದ ಬಳಿ ಪರಮಾಣು ಅಸ್ತ್ರವೇ ಇಲ್ಲವೋ, ಉದಾಹರಣೆಗೆ ನೇಪಾಳ ಬಿಡಿ, ಯುದ್ಧ ಮಾಡುವಂಥ ಸಂದರ್ಭ ಬರೋದು ತುಂಬ ದೂರದ ಮಾತು. ಯಾವುದೋ ಒಂದು ದೇಶ ನಮ್ಮ ಜೊತೆ ಸಂಘರ್ಷದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಅಂದ್ಕೊಳ್ಳಿ, ಪರಮಾಣು ಶಸ್ತ್ರಾಸ್ತ್ರ ಇಲ್ಲದ ದೇಶ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಯಾವುದೇ ಆಗಿರಬಹುದು. ಒಂದು ವೇಳೆ ಬಂದರೆ ಆ ಸಂದರ್ಭದಲ್ಲಿ ನಾವು ಅವರ ಮೇಲೆ ಎಂತಹ ಸಂದರ್ಭ ಬಂದರೂ ಕೂಡ ಪರಮಾಣು ಅಸ್ತ್ರವನ್ನು ಬಳಸಲ್ಲ, ಆ ಅಸ್ತ್ರ ಇಲ್ಲದವರ ಮೇಲೆ ಅಂತ ಭಾರತದ ಪರಮಾಣು ಪಾಲಿಸಿ ಹೇಳುತ್ತೆ. 1999ರಲ್ಲಿ ಭಾರತದ NSC ಆಗಿದ್ದಂತಹ ರಾಷ್ಟ್ರೀಯ ಭದ್ರತಾ ಸಲಹೆಗಾರ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿದ್ದಂತಹ ಬ್ರಿಜೇಶ್ ಮಿಶ್ರಾ ಅವರು ಇದನ್ನು ಅನೌನ್ಸ್ ಮಾಡಿದ್ರು. ವಾಜಪೇಯಿ ಅವರಿಗೆ ಇವರು NSC ಆಗಿದ್ದರು. ಈ ತಾತ್ಕಾಲಿಕ ನ್ಯೂಕ್ಲಿಯರ್ ಪಾಲಿಸಿಯನ್ನು ಇವರು ಅನೌನ್ಸ್ ಮಾಡಿದ್ರು. ನಂತರ 2003ನೇ ಇಸವಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕೂಡ ಇದಕ್ಕೆ ಮಾಡಿ ಫೈನಲ್ ಡ್ರಾಫ್ಟನ್ನು ಮುಂದಿಡಲಾಯಿತು. ಇದರಲ್ಲಿ ಏನು ಬದಲಾವಣೆ ಮಾಡಲಾಯಿತು? ಮುಂಚೆ ಹೇಳಿದ್ದು ನೋ ಫಸ್ಟ್ ಯೂಸ್ ಪಾಲಿಸಿ, ಅಂದರೆ ನಮ್ಮ ಮೇಲೆ ಯಾರಾದರೂ ಪರಮಾಣು ದಾಳಿಯನ್ನು ಮಾಡಿದ್ರೆ ಮಾತ್ರ ನಾವು ಮಾಡ್ತೀವಿ ಅಂತ ಇತ್ತಲ್ಲ, ಅದಕ್ಕೆ ಇನ್ನೊಂದೆರಡು ಸಂಗತಿಗಳನ್ನು ಸೇರಿಸಲಾಯಿತು. ಬಯೋಲಾಜಿಕಲ್ ಆ್ಯಂಡ್ ಕೆಮಿಕಲ್ ವೆಪನ್ಸ್ ಅಂತ. ಕೇವಲ ಅಣ್ವಸ್ತ್ರ ದಾಳಿ ಮಾತ್ರ ಅಲ್ಲ, ಜೈವಿಕ ಅಸ್ತ್ರದ ಪ್ರಯೋಗ ನಮ್ಮ ಮೇಲೆ ಆದರೆ, ಅಥವಾ ಕೆಮಿಕಲ್ ಅಸ್ತ್ರಗಳ ಪ್ರಯೋಗ, ರಾಸಾಯನಿಕ ಅಸ್ತ್ರಗಳ ಪ್ರಯೋಗ ನಮ್ಮ ಮೇಲೆ ಆದರೆ, ಆಗಲೂ ಕೂಡ ನಾವು ಪರಮಾಣು ಅಸ್ತ್ರವನ್ನು ಬಳಸೋಕೆ ನಮಗೆ ಹಕ್ಕಿರುತ್ತೆ ಅಂತ ಕೂಡ ಸೇರಿಸಲಾಯಿತು 2003ನೇ ಇಸವಿಯಲ್ಲಿ. ಇನ್ನು ಯಾರು ಡಿಸಿಷನ್ ತಗೊಳ್ತಾರೆ ಭಾರತದಲ್ಲಿ ಪರಮಾಣು ಅಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ? NCA ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಭಾರತದಲ್ಲಿ. ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಪರಮಾಣು ಅಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳುವ ಸರ್ವೋಚ್ಚ ಅಂಗ ಅದು. ಇದನ್ನು ಭಾರತದ ಪ್ರಧಾನಮಂತ್ರಿ ನೇತೃತ್ವ ವಹಿಸ್ತಾರೆ. ಇದರ ಕೆಳಗೆ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಅಂತ ಇರುತ್ತೆ. ಇದು NCAನ ಆದೇಶಗಳನ್ನು ಜಾರಿ ಮಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಯಾವುದು? ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್. ಇದರಲ್ಲಿ ದೇಶದ 3 ಸೇನೆಗಳ ಒಂದು ಸಮನ್ವಯ ಇರುತ್ತೆ. ಏರ್ಫೋರ್ಸ್ನ ಅಸೆಟ್ಸ್ ಕೂಡ ಇರುತ್ತೆ ಈ ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅಡಿಯಲ್ಲಿ. ಭೂಸೇನೆಯ ಅಸೆಟ್ಸ್ ಕೂಡ ಇರುತ್ತೆ, ನೌಕಾಸೇನೆಯ ಅಸೆಟ್ಸ್ ಕೂಡ ಈ ಸ್ಟ್ರಾಟಜಿಕ್ ಫೋರ್ಸ್ SFC ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡ್ ಅಂಡರ್ನಲ್ಲಿರುತ್ತೆ. NCA ಶತ್ರು ದೇಶದ ಇಂತಿಂಥ ಟಾರ್ಗೆಟ್ಗಳನ್ನು ಗುರಿಯಾಗಿಸಿಕೊಂಡು ಇಂತಹ ಪ್ರಮಾಣದ ಇಷ್ಟು ತೀವ್ರತೆಯ ದಾಳಿಯನ್ನು ಮಾಡಬೇಕು ಅಂಥೇಳಿ ಆಥರೈಸ್ ಮಾಡುತ್ತೆ. NCA ಪ್ರಧಾನಮಂತ್ರಿ ನೇತೃತ್ವದ ನ್ಯಾಷನಲ್ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ. ಅದನ್ನು ಡೆಲಿವರ್ ಮಾಡುವಂಥ ಜವಾಬ್ದಾರಿ ಸ್ಟ್ರಾಟಜಿಕ್ ಫೋರ್ಸಸ್ ಕಮಾಂಡ್ ಬಳಿ ಇರುತ್ತೆ ಭಾರತದಲ್ಲಿ. ಈಗ ಡೆಲಿವರಿ ಸಿಸ್ಟಮ್ಸ್ ವಿಚಾರಕ್ಕೆ ಬರೋಣ. ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಅಸ್ತ್ರಗಳು ಇಟ್ಕೊಂಡ್ರೆ ಸಾಕಾಗಲ್ಲ, ಅದನ್ನು ತಲುಪಿಸೋದು, ಎಲ್ಲಿ ಹೋಗಿ ಅದು ಆಗಬೇಕು ಸ್ಫೋಟ, ಅಲ್ಲಿಗೆ ತಲುಪಿಸೋಕ್ಕೊಂದು ವ್ಯವಸ್ಥೆ ಬೇಕಲ್ಲ, ಮೀಡಿಯಮ್ ಬೇಕಲ್ಲ, ಅಥವಾ ಡೆಲಿವರಿ ವ್ಯವಸ್ಥೆ ಬೇಕಲ್ಲ, ಅದ್ರ ಬಗ್ಗೆ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ಭಾರತ ಆಲ್ರೆಡಿ ಈಗ ಸೇರಿಸ್ತಾ ಇದೆ, ಆ ಪ್ರಕ್ರಿಯೆ ನಡೀತಾ ಇದೆ. 5,000 ಕಿಲೋಮೀಟರ್ನಿಂದ 8,000 ಕಿಲೋಮೀಟರ್ ವ್ಯಾಪ್ತಿಯ ಅಗ್ನಿ 5 ಕ್ಷಿಪಣಿಗಳನ್ನು ಭಾರತ ಆಪರೇಷನಲೈಸ್ ಮಾಡ್ತಾ ಇದೆ. ಇದು ಪೂರ್ತಿ ಏಷ್ಯಾ, ಚೀನಾ ಹಾಗೂ ಯುರೋಪ್ನ ಕೆಲ ಭಾಗಗಳನ್ನು ಕೂಡ ಕವರ್ ಮಾಡುತ್ತೆ ಈ ಅಗ್ನಿ 5.
ಅದರ ಜೊತೆಗೆ ಅಂಡರ್ ಡೆವಲಪ್ಮೆಂಟ್ನಲ್ಲಿದೆ ಅಗ್ನಿ 6. ಇದು 11,000ದಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂತಹ ಇಂಟರ್ ಕಾಂಟಿನೆಂಟ್ ಬ್ಯಾಲಿಸ್ಟಿಕ್ ಮಿಸೈಲ್. ಇದು ಖಂಡಾಂತರ ಕ್ಷಿಪಣಿ. ಇದು ಭೂಮಿಯ ಯಾವುದೇ ಭಾಗವನ್ನಾದರೂ ಹೋಗಿ ಸ್ಟ್ರೈಕ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಖಂಡಾಂತರ ಕ್ಷಿಪಣಿ ಅಗ್ನಿ 6. ಇದು ಇನ್ನೂ ಕೂಡ ತಯಾರಾಗಿ ನಮ್ಮ ಬತ್ತಳಿಕೆಯನ್ನು ಸೇರಿಲ್ಲ. ಅಂಡರ್ ಡೆವಲಪ್ಮೆಂಟ್ ಇದರ ಸ್ಟೇಟಸ್ ಈಗ, ಅಂದರೆ ಇದು ಅಭಿವೃದ್ಧಿಯ ಹಂತದಲ್ಲಿದೆ. ಅತಿ ಶೀಘ್ರದಲ್ಲಿ ಇದು ಕೂಡ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬಲವನ್ನು ದ್ವಿಗುಣಗೊಳಿಸುತ್ತೆ. ಏನು ಏರ್ ಡೆಲಿವರಿ ವಿಚಾರಕ್ಕೆ ಬಂದಾಗ, ವಾಯು ಮಾರ್ಗದಲ್ಲಿ ಹೋಗಿ ಅಣ್ವಸ್ತ್ರಗಳನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿರುವ ಫೈಟರ್ ಜೆಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚೆ ರಷ್ಯಾದಿಂದ ನಾವು ತರಿಸ್ಕೊಂಡಂತಹ ಸುಕೋಯ್ 30 MKIಗಳು, ಸುಕೋಯ್ ಯುದ್ಧ ವಿಮಾನಗಳು, ಮತ್ತು ಫ್ರಾನ್ಸ್ನಿಂದ ನಾವು ತರಿಸ್ಕೊಂಡು ಬಳಸ್ತಾ ಇರುವಂತಹ ಮಿರಾಜ್ 2000 ಯುದ್ಧ ವಿಮಾನಗಳು ಮತ್ತು ಜಾಗ್ವಾರ್ ಯುದ್ಧ ವಿಮಾನಗಳು, ಇವುಗಳಲ್ಲಿ ನಾವು ಅಣ್ವಸ್ತ್ರಗಳನ್ನು ತೆಗೆದುಕೊಂಡು ಹೊತ್ತೊಯ್ದು ಡೆಲಿವರ್ ಮಾಡುವಂಥ ಸಾಮರ್ಥ್ಯವನ್ನು ಮಾಡಿಫೈ ಮಾಡಿಕೊಂಡು ಈ ಯುದ್ಧ ವಿಮಾನಗಳಿಗೆ ಆ ಸಾಮರ್ಥ್ಯವನ್ನು ಹೊಂದಿದ್ವಿ. ಇದೀಗ ರಫಾಲ್ ಜೆಟ್ಗಳು ಕೂಡ ಭಾರತೀಯ ಸೇನೆಗೆ, ವಾಯುಪಡೆಗೆ ಸೇರ್ಪಡೆ ಆಗಿರೋದ್ರಿಂದ, ಇನ್ನಷ್ಟು ಯುದ್ಧ ವಿಮಾನಗಳು ಬರ್ತಿರೋದ್ರಿಂದ ಇದು ಕೂಡ ತುಂಬ ಮುಖ್ಯ ಆಗುತ್ತೆ. ಇದು ಈ ಹಿಂದಿನ ಎಲ್ಲ ವಿಮಾನಗಳಿಗೆ ಕಂಪೇರ್ ಮಾಡಿದ್ರೆ ಮತ್ತಷ್ಟು ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಡೆಲಿವರಿ ಸಿಸ್ಟಮ್ಸನ್ನು ಹೊಂದಿವೆ. ಈ ನ್ಯೂಕ್ಲಿಯರ್ ಟ್ರಯಾಡ್ನಲ್ಲಿ, ಏನು ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಹೇಳಿದ್ರೆ, ಇದು 3 ವಿಧವಾದ ಪರಮಾಣು ಶಸ್ತ್ರಾಸ್ತ್ರಗಳ ಡೆಲಿವರಿ ಸಿಸ್ಟಮನ್ನು ನ್ಯೂಕ್ಲಿಯರ್ ಟ್ರಯಾಡ್ ಅಂತ ಕರೀತಾರೆ. ಒಂದು ಲ್ಯಾಂಡ್ ಲಾಂಚ್ಡ್ ನ್ಯೂಕ್ಲಿಯರ್ ಮಿಸೈಲ್ಸ್, ನೆಲದಿಂದ ಉಡಾಯಿಸಬಲ್ಲ ನ್ಯೂಕ್ಲಿಯರ್ ಅಸ್ತ್ರಗಳು. ಇನ್ನೊಂದು ನ್ಯೂಕ್ಲಿಯರ್ ಮಿಸೈಲ್ಸ್ ಆರ್ಮ್ಡ್ ಸಬ್ಮೆರೀನ್ಸ್, ಅಂದರೆ ಆಗಲೇ ಹೇಳಿದ ಹಾಗೆ ನಾವು ಪರಮಾಣು ಕ್ಷಿಪಣಿಗಳನ್ನು ಉಡಾಯಿಸಬಲ್ಲ ಜಲಾಂತರ್ಗಾಮಿ ನೌಕೆಗಳು. ಮತ್ತು ಸ್ಟ್ರಾಟಜಿಕ್ ಏರ್ಕ್ರಾಫ್ಟ್ಗಳು, ವಾಯು ಮಾರ್ಗದಲ್ಲಿ ಹೋಗಿ ನ್ಯೂಕ್ಲಿಯರ್ ಅಸ್ತ್ರಗಳನ್ನು ಬಳಸಿ ಶತ್ರು ಟಾರ್ಗೆಟ್ ಮೇಲೆ ಸ್ಟ್ರೈಕ್ ಮಾಡಬಲ್ಲ ಫೈಟರ್ ಯುದ್ಧ ವಿಮಾನಗಳು. ಇದು ನ್ಯೂಕ್ಲಿಯರ್ ಟ್ರಯಾಡ್. ಇದರಲ್ಲಿ ಒಂದು ಕಡೆ ಮಾತ್ರ ಭಾರತದ ವ್ಯವಸ್ಥೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಅದು ನ್ಯೂಕ್ಲಿಯರ್ ಸಾಮರ್ಥ್ಯದ ಜಲಾಂತರ್ಗಾಮಿಗಳ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ. ಸದ್ಯಕ್ಕೆ ನಮ್ಮ ಹತ್ರ ಅಂಥದ್ದು ಒಂದೇ ಒಂದು ಜಲಾಂತರ್ಗಾಮಿ ನೌಕೆ ಇದೆ, ಅದು INS ಅರಿಹಂತ್. ಇದರಲ್ಲಿ 750 ಕಿಲೋಮೀಟರ್ ರೇಂಜ್ನ K-15 ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಮಾತ್ರ ಫಿಟ್ ಮಾಡಿ ಕಳಿಸ್ಲಿಕ್ಕೆ ಸಾಧ್ಯ. INS ಅರಿಹಂತ್ ಅಂದ್ರೇನು? ಇಂಡಿಯನ್ ನೇವಿ ಶಿಪ್ INS ಅಂತ ಹೇಳಿ ನಮ್ಮ ನೌಕಾಪಡೆಯ ಎಲ್ಲ ಅಸೆಟ್ಗಳ ಮುಂದೆ INS ಅಂತ ಬರುತ್ತೆ. ಅರಿಹಂತ್ ಅಂದರೆ, ಅರಿ ಅಂದರೆ ಶತ್ರು, ಹಂತ್ ಅಂದರೆ ನಾಶ. ಅರಿಹಂತ್ ಅಂದರೆ ಶತ್ರುನಾಶಕ ಅಂತ. ಇದು ಒಂದೇ ಒಂದು ನಮ್ಮ ಹತ್ರ ಇರೋದು ಅಣ್ವಸ್ತ್ರಗಳ ಉಡಾವಣೆಯ ಸಾಮರ್ಥ್ಯ ಹೊಂದಿರುವಂತಹ ಸಬ್ಮರೀನ್. ನಮಗೆ ಕಂಪೇರ್ ಮಾಡಿದ್ರೆ ಅಮೇರಿಕಾ, ರಷ್ಯಾ, ಚೀನಾ ಸಾಕಷ್ಟು ಮುಂದೆ ಇದೆ. 5,000 ಕಿಲೋಮೀಟರ್ ವ್ಯಾಪ್ತಿಯ ಕ್ಷಿಪಣಿಗಳನ್ನು ಕೂಡ ಹೊತ್ತೊಯ್ದು ಉಡಾವಣೆ ಮಾಡಬಲ್ಲ ಜಲಾಂತರ್ಗಾಮಿಗಳು ಈ ದೇಶಗಳ ಬಳಿ ಇವೆ. ಭಾರತ ಇನ್ನೂ 3 ಈ SSBNಗಳನ್ನು, ಶಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಈ ಕೆಪಬಿಲಿಟಿ ಹೊಂದಿರುವಂಥ ಜಲಾಂತರ್ಗಾಮಿಗಳನ್ನು ಹೊಂದುತ್ತಾ ಇದೆ. ಈ ವರ್ಷದ ಅಂತ್ಯದ ಒಳಗೆ ಅದು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವುಗಳ ಹೆಸರು INS ಅರಿಘಾತ್ ಅಂತ. ಅಗೇನ್, ಅರಿ ಅಂದರೆ ಶತ್ರು, ಘಾತ್ ಅಂದರೆ ಆಘಾತ ಉಂಟು ಮಾಡೋದು ಶತ್ರುಗೆ. INS ಅರಿಘಾತ್ ಹೆಸರಿನ ಇನ್ನೂ 3 ಪರಮಾಣು ಶಸ್ತ್ರಸಜ್ಜಿತ ಜಲಾಂತರ್ಗಾಮಿಗಳನ್ನು ಭಾರತ ಈ ವರ್ಷದ ಅಂತ್ಯದ ಒಳಗೆ ಹೊಂದುತ್ತೆ. ಜೊತೆಗೆ 3,500 ಕಿಲೋಮೀಟರ್ ಸಾಮರ್ಥ್ಯ ರೇಂಜ್ ಹೊಂದಿರುವಂತಹ K-4 ಕ್ಷಿಪಣಿಗಳ ಪ್ರಯೋಗ ಮತ್ತು ಅಭಿವೃದ್ಧಿ ಕೂಡ ಆಲ್ಮೋಸ್ಟ್ ಆಗಿ ಹೋಗಿದೆ. ಅವುಗಳನ್ನು ಕೂಡ ಕೆಲ ದಿನಗಳಲ್ಲಿ, 1-2 ವರ್ಷದ ಒಳಗೆ ನಮ್ಮ ಸೇನೆಗೆ ಡಿಪ್ಲಾಯ್ ಮಾಡಲಾಗುತ್ತೆ. ಈ ಸಬ್ಮರೀನ್, ನ್ಯೂಕ್ಲಿಯರ್ ಪವರ್ ಹೊಂದಿರುವಂತಹ ಸಬ್ಮರೀನ್ಗಳ ವಿಚಾರಕ್ಕೆ ಬಂದರೆ, ಪಾಕಿಸ್ತಾನ ಇನ್ನೂ ತುಂಬ ಕಳಪೆ ಇದೆ ಭಾರತದಕ್ಕಿಂತ. ಅವರ ಹತ್ರ ಒಂದೂ ಕೂಡ ಇಲ್ಲ ಇಂತಹ ಸಬ್ಮರೀನ್ಗಳು, ಇಂತಹ ಪರಮಾಣು ಶಸ್ತ್ರಸಜ್ಜಿತ ಸಬ್ಮರೀನ್ಗಳು. ಅವರು ಆಲ್ರೆಡಿ 450 ಕಿಲೋಮೀಟರ್ ರೇಂಜ್ನ ಈ ಬಾಬರ್ 3 ಕ್ರೂಸ್ ಮಿಸೈಲ್ಗಳನ್ನು ಅವರ ಮಾಮೂಲಿ ಡೀಸೆಲ್ ಪವರ್ಡ್ ಸಬ್ಮರೀನ್ಗಳಲ್ಲಿ ಬಳಸಿ ಟ್ರಯಲ್ ಕೂಡ ಮಾಡಿದ್ದಾರೆ. ಅದೇನು ಪರಿಪೂರ್ಣ ಅಲ್ಲ. ಆದರೆ ಚೀನಾ ಬಳಿ ಮಾತ್ರ ಇದೆ, ನಮಗಿಂತ ತುಂಬ ಮುಂದೆ ಇದ್ದಾರೆ ಚೀನಾದವರು. ಅವ್ರ ಹತ್ರ ಟೈಪ್ 094 ಅಥವಾ ಜಿನ್ ಕ್ಲಾಸ್ ಸಬ್ಮರೀನ್ಗಳಿವೆ. ಅದರಲ್ಲಿ 7,400 ಕಿಲೋಮೀಟರ್ಗೂ ಅಧಿಕ ರೇಂಜಿನ JL-2 ಮಿಸೈಲ್ಗಳನ್ನು ಕೂಡ ಅಳವಡಿಸಲಾಗಿದೆ. ಸೊ ಚೀನಾ ನಮಗಿಂತ ತುಂಬ ಮುಂದೆ ಇದ್ದಾರೆ. ಪಾಕಿಸ್ತಾನ ಈ ಸಬ್ಮರೀನ್ಗಳ ವಿಚಾರಕ್ಕೆ, ಅಣ್ವಸ್ತ್ರ ಸಬ್ಮರೀನ್ಗಳ ವಿಚಾರಕ್ಕೆ ಬಂದರೆ ನಮಗಿಂತ ಹಿಂದೆ ಇದೆ. ಸೊ ಈ ವರದಿ ಮುಗಿಸ್ತಾ ನಿಮಗೆ ಈಗ ಒಂದು ವಿಚಾರ ಅರ್ಥ ಆಗಿರುತ್ತೆ, ಪರಮಾಣು ಶಸ್ತ್ರಾಸ್ತ್ರಗಳ ನಂಬರ್ಗಿಂತ ಡೆಲಿವರಿ ಸಿಸ್ಟಮ್ಸ್ ತುಂಬ ಮುಖ್ಯ ಆಗುತ್ತೆ ಅಂಥೇಳಿ. ಏನು ಮಾಡೋದು ಅಷ್ಟೊಂದು 100,000 ಹಿಡ್ಕೊಂಡು? 2ನೇ ಮಹಾಯುದ್ಧ ಅಂತ್ಯದ ಸಂದರ್ಭದಲ್ಲಿ ಜಪಾನ್ ಮೇಲೆ ಅಮೇರಿಕ ಪರಮಾಣು ಅಸ್ತ್ರವನ್ನು ಪ್ರಯೋಗ ಮಾಡಿದಾಗ
ಎರಡು ನಗರಗಳು ಹಿರೋಶಿಮಾ ಮತ್ತು ನಾಗಸಾಕಿ ಯಾವ ರೀತಿ ಧ್ವಂಸ ಆಗಿ ಹೋಗಿದ್ವು ಅಂತ ನಿಮಗೆ ಗೊತ್ತು. ಆಗಿನ ಕಾಲದ 7-8 ದಶಕ ಹಳೆಯ ಪರಮಾಣು ಶಸ್ತ್ರಾಸ್ತ್ರಗಳೇ ಅಷ್ಟು ಪವರ್ಫುಲ್ ಆಗಿದ್ವು ಅಂತ ಹೇಳಿದ್ರೆ, ಈಗಿನ ಪರಮಾಣು ಅಸ್ತ್ರಗಳು ಒಂದೊಂದು ಕೂಡ ಎಷ್ಟು ಶಕ್ತಿಶಾಲಿಯಾಗಿರ್ತವೆ. 2 ಸ್ಫೋಟಕಗಳೇ, 2 ಪರಮಾಣು ಅಸ್ತ್ರಗಳೇ ಎಷ್ಟು ದೇಶಗಳನ್ನು ಪುಡಿ ಮಾಡುವ ಶಕ್ತಿಯನ್ನು ಹೊಂದಿರ್ತವೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿರೋ ವಿಚಾರ. ಸೊ ನಂಬರ್ಸ್ ಅಷ್ಟು ಮುಖ್ಯ ಅಲ್ಲ, ಮುಖ್ಯ ಹೌದು, ಇರಬೇಕು ನಮ್ಮ ಹತ್ರ ಕೂಡ ಒಂದಷ್ಟು, ಆದರೆ ಸಾವಿರಾರು ಇಟ್ಕೊಳ್ಳೋ ಮಟ್ಟಿಗೇನು ಮುಖ್ಯ ಅಲ್ಲ ನಂಬರ್ಸ್. ಡೆಲಿವರಿ ಸಿಸ್ಟಮ್ಸ್ ಮುಖ್ಯ ಅನ್ನೋದು ನಮಗೆ ಈ ವರದಿ ಮುಗಿಸ್ತಾ ಅರ್ಥ ಆಗಿರುತ್ತೆ. ಆ ವಿಚಾರದಲ್ಲಿ ಪಾಕಿಸ್ತಾನ ನಮಗಿಂತ 5-10 ಹೆಚ್ಚು ಸ್ಫೋಟಕಗಳನ್ನು ಇಟ್ಕೊಂಡಿದ್ರು ಕೂಡ ಉಳಿದ ವಿಚಾರಗಳಲ್ಲಿ ನಮಗೆ ಅಡ್ವಾಂಟೇಜ್ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಅತ್ಯಂತ ಸ್ಪಷ್ಟ. ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಬೇಕು. ಭಾರತ ಕೋಲ್ಡ್ ಸ್ಟಾರ್ಟ್ ಪಾಲಿಸಿ ಅಂತ ಮಾಡ್ತಲ್ಲ, ಕಳೆದ ವರದಿಯಲ್ಲೂ ಕೂಡ ನಾವು ಇದನ್ನು ಹೇಳಿದ್ವಿ. ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಥ ನಮ್ಮ ಲಾಸ್ಟ್ ವರದಿಯಲ್ಲೂ ಕೂಡ ನಾವು ಹೇಳಿದ್ವಿ, ಭಾರತ ಇತ್ತೀಚೆಗೆ ಕೋಲ್ಡ್ ಸ್ಟಾರ್ಟ್ ಪಾಲಿಸಿಯನ್ನು ಅನುಸರಿಸ್ತಾ ಇದೆ ಅಂತ ಹೇಳಿ. ಅಂದರೆ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ಶತ್ರು ಪಡೆಗೆ ಆಘಾತ ಉಂಟು ಮಾಡೋ ರೀತಿಯಲ್ಲಿ ಇದ್ದಕ್ಕಿದ್ದಾಗೆ ದೊಡ್ಡ ಪ್ರಮಾಣದಲ್ಲಿ ನುಗ್ಗಿ ನಿಗದಿತ ಗುರಿಯನ್ನು ಭೇದಿಸಿ ವಾಪಸ್ ಬರುವಂಥ ಒಂದು ಪಾಲಿಸಿ ಭಾರತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಇತ್ತೀಚೆಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಇತ್ತೀಚೆಗೆ ಅಂದರೆ 1-1.5 ವರ್ಷದ ಹಿಂದೆ. ಏನು, ಪಾಕಿಸ್ತಾನದ ರೈಲ್ವೆ ಸಚಿವ ಶೇಖ್ ರಶೀದ್ ಅಹ್ಮದ್ ಅಂತ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದರು. ಭಾರತ ಮಾಡಲಿ ಏನದು ಕೋಲ್ಡ್ ಸ್ಟಾರ್ಟ್ ಪಾಲಿಸಿ, ನಮ್ಮ ಹತ್ರ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಅಸ್ತ್ರಗಳಿವೆ. ನ್ಯೂಕ್ಲಿಯರ್ ದಾಳಿ ಅಂದರೆ ದೊಡ್ಡದು, ಬೃಹದಾಕಾರದ ರಾಕೆಟ್ನಲ್ಲಿ ಬೃಹದಾಕಾರದ ಸ್ಫೋಟಕಗಳನ್ನಿಟ್ಟು ಇಡೀ ದೇಶವನ್ನೇ ಧ್ವಂಸ ಮಾಡಿ ಪೂರ್ಣ ಪ್ರಮಾಣದ ಅಣ್ವಸ್ತ್ರ ಯುದ್ಧನೇ ಆಗಬೇಕಂತೇನಿಲ್ಲ. ನಮ್ಮ ಹತ್ರ ಟ್ಯಾಕ್ಟಿಕಲ್ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಅಸ್ತ್ರಗಳು ಇವೆ. ಎಷ್ಟರ ಮಟ್ಟಿಗೆ ಅಂದರೆ 120 ಗ್ರಾಮಿಂದ ಹಿಡಿದು 250 ಗ್ರಾಮ್ ತನಕದ ಸಣ್ಣ ಸಣ್ಣ ಪುಟಾಣಿ ಅಣ್ವಸ್ತ್ರಗಳು ಕೂಡ ನಮ್ಮ ಬಳಿ ಇವೆ. ಭಾರತದ ಪಡೆ ಏನಾದರೂ ಕೂಡ, ಭಾರತದ ಸೇನೆ ಗಡಿಯನ್ನು ದಾಟಿ ನಿಗದಿತ ಗುರಿಯನ್ನು ಭೇದಿಸೋಕೆ, ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ, ಈ ಥರದ್ದೇನಾದ್ರು ಕಿತಾಪತಿ ಮಾಡೋಕೆ ಬಂದರೆ, ಅವ್ರ ಪ್ರಕಾರ ಕಿತಾಪತಿ, ನಮ್ಮ ಪ್ರಕಾರ ಅಲ್ಲ, ಬಂದರೆ ನಾವು ಈ ಟ್ಯಾಕ್ಟಿಕಲ್ ಅಸ್ತ್ರಗಳನ್ನು ಬಳಸಿ ಅವ್ರನ್ನ ಹಿಮ್ಮೆಟ್ಟಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟರು. ಏನು ಹಾಗಾದರೆ ಈ ಟ್ಯಾಕ್ಟಿಕಲ್ ಅಸ್ತ್ರಗಳು? ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿರ್ಬೋದು ಇಷ್ಟೆಲ್ಲ ಹೇಳಿದ್ಮೇಲೆ. ಇದು ಸಣ್ಣ ಈಲ್ಡ್ ಹೊಂದಿರುವಂತಹ, ಸಣ್ಣ ಪ್ರಮಾಣದ ಸ್ಫೋಟದ ತೀವ್ರತೆಯನ್ನು ಹೊಂದಿರುವಂತಹ ಪರಮಾಣು ಅಸ್ತ್ರಗಳು. ಒಂದು 50 ಕಿಲೋಮೀಟರ್ ರೇಂಜಲ್ಲಿ ಅಥವಾ ಒಂದು 100 ಕಿಲೋಮೀಟರ್ ರೇಂಜ್ನಲ್ಲಿ ಶತ್ರುಪಡೆ ನಮ್ಮ ಮೇಲೆ ದಾಳಿಗೆ ಮುನ್ನುಗ್ಗಿ ಬರ್ತಿರಬೇಕಾದ್ರೆ ಅವ್ರನ್ನ ಹಿಮ್ಮೆಟ್ಟಿಸೋಕೆ ಸಣ್ಣ ಪ್ರಮಾಣದ ಹಾನಿಯನ್ನು ಉಂಟು ಮಾಡಬಲ್ಲ ಸಾಮರ್ಥ್ಯ ಹೊಂದಿರುವಂಥ ಟ್ಯಾಕ್ಟಿಕಲ್ ಅಸ್ತ್ರಗಳು. ಇದು ಪಾಕಿಸ್ತಾನದ ಬಳಿ ಮಾತ್ರ ಇರೋದಲ್ಲ, ಜಗತ್ತಿನ ಎಲ್ಲ ಅಣ್ವಸ್ತ್ರ ದೇಶಗಳ ಬಳಿ ಕೂಡ ಇಂತಹ ಅಸ್ತ್ರಗಳಿವೆ. ಅವರು ಬಾಯಿ ಬಿಟ್ಕೊಂಡು ನಮ್ಮ ಹತ್ರ ಅಷ್ಟಿದೆ, ಇಷ್ಟಿದೆ, ಅದಿದೆ, ಇದಿದೆ ಅಂತ ಹೇಳ್ತಿದ್ದಾರೆ. ಆದರೆ ಮೆಚೂರ್ ದೇಶಗಳು ಹೇಳೋದಿಲ್ಲ, ಮಾಡಿ ತೋರಿಸ್ತವೆ.